ಇನ್ನು ಉದ್ಯಮಿ ಸಿಜೆ ರಾಯ್ ಸುಯಿಸೈಡ್ ಕೇಸ್ ಪ್ರಕರಣ ಸಂಬಂಧ ಕೇರಳ ಸಿಎಂ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಕೇರಳ ಸಿಎಂ. ನ್ಯಾಯಾಂಗ ತನಿಖೆಯಾಗಬೇಕು ಅಂದಿದ್ದಾರೆ. ಸಿಜೆ ರಾಯ್ ಸಾವಿನ ಬಗ್ಗೆ ಸೂಕ್ತ ತನಿಖೆಯ ಅಗತ್ಯ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಿಎಂ ಪತ್ರ ಬರೆದಿದ್ದು, ರಾಯ್ ಆತ್ಮಹತ್ಯೆ ಸಮಾಜ ಉದ್ಯಮಿಗಳಿಗೆ ಆಘಾತ ಮೂಡಿಸಿದೆ. ಈ ಘಟನೆ ದೇಶದ ತೆರಿಗೆ ಆಡಳಿತದ ಮೇಲೆ ಕಪ್ಪು ಚುಕ್ಕಿಯಂತಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಯಲಿ ಕೇಂದ್ರ ಹಣಕಾಸು ಸಚಿವರಿಗೆ ಪಿಣರಾಯಿ ಆಗ್ರಹಿಸಿದ್ದಾರೆ. ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಕೇರಳ ಸಿಎಂ ಆಗ್ರಹಿಸಿದ್ದಾರೆ. ಸಿಜೆ ರಾಯ್ ಸಾವಿನ ಬಗ್ಗೆ ಸೂಕ್ತ ತನಿಖೆ ಅಗತ್ಯ ಇದೆ. ರಾಯ್ ಆತ್ಮಹತ್ಯೆ ಸಮಾಜ ಉದ್ಯಮಿಗಳಿಗೆ ಆಘಾತ ಮೂಡಿಸಿದೆ. ಈ ಘಟನೆ ದೇಶದ ತೆರಿಗೆ ಆಡಳಿತದ ಮೇಲೆ ಕಪ್ಪು ಚುಕ್ಕಿಯಂತಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಯಲಿ ಅಂತ ಪತ್ರ ಬರೆದಿದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಮೋಹನ್ ದಾಸ್ ಪೈ ಅವರು ಒಂದು ಆತಂಕ ವ್ಯಕ್ತಪಡಿಸ್ತಾರೆ. ಟ್ಯಾಕ್ಸ್ ಟೆರರಿಸಂ ಅಂತ ಕೂಡ ಮಾತನಾಡ್ತಾರೆ. ಅದು ರಾಜಕೀಯವಾಗಿ ಈಗ ಎಂಟ್ರಿ ಆಗಿದೆ. ರಾಜಕೀಯ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಸದ್ಯಕ್ಕೆ ನಡೀತಾ ಇರೋ ಡೆವಲಪ್ಮೆಂಟ್ ಅಂಡ್ ಮೋಹನ್ ದಾಸ್ ಪೈ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಕಳೆದ 10-11 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ವಿಪಕ್ಷಗಳಲ್ಲಿರತಕ್ಕಂಥ ಸರ್ಕಾರಗಳ ರಾಜಕೀಯ ನಾಯಕರಿಗೆ IT ಮತ್ತು EDಯನ್ನು CBIಯನ್ನು ಕಾಲಕಾಲಕ್ಕೆ ಬಳಸಲಾಗಿದೆ ಅಂತಕ್ಕಂಥ ಆರೋಪದಲ್ಲಿ ತಥ್ಯಗಳಿವೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಸಿಜೆ ರಾಯ್ ಯಾವುದೇ ರಾಜಕಾರಣಿ ಅಲ್ಲ. ಸಿಜೆ ರಾಯ್ ಒಬ್ಬ ಉದ್ಯಮಿ. ನಾನು ಅವ್ರ ಸೋಷಿಯಲ್ ಮೀಡಿಯಾ ಪ್ರೊಫೈಲನ್ನು ನೋಡ್ತಾ ಇದ್ದೆ. ಆಗಾಗ ಅವರು ಲ್ಯಾಂಬೋರ್ಗಿನಿ ತೋರಿಸೋದು, ಬುಗಟಿ ತೋರಿಸೋದು, ರೋಲ್ಸ್ ರಾಯ್ಗಳನ್ನು ತೋರಿಸೋದು, ಅವರ ದುಬೈ ಅನೇಕ ಅವ್ರದ್ದು ಬಿಸ್ನೆಸ್ ವೆಂಚರ್ಸ್ಗಳನ್ನು ತೋರಿಸ್ತಾಯಿದ್ರು. ಅದರ ಅರ್ಥ ಏನು? ನೀವು ಇನ್ಕಮ್ ಟ್ಯಾಕ್ಸ್ ನಿಶ್ಚಿತವಾಗಿ ನೀವು ಇನ್ಕಮ್ ಟ್ಯಾಕ್ಸ್ನ ರೇಡು ಅಥವಾ ಇನ್ಕಮ್ ಟ್ಯಾಕ್ಸ್ನ ಪರ್ವ್ಯೂ ಅಲ್ಲಿ ಬರ್ತೀರಿ ಅಂತಕ್ಕಂಥದ್ದು ಸ್ಪಷ್ಟತೆ ಇತ್ತು. ಪ್ರತಿ ವರ್ಷ ಕಾನ್ಫಿಡೆಂಟ್ ಮೇಲೆ ದಾಳಿ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ. ನೋಡಿ, ಇದರಲ್ಲಿ 2 ಅಂಶಗಳು ನಾನಂದರೆ DK ರವಿ ಪ್ರಕರಣ, MK ಗಣಪತಿ ಪ್ರಕರಣ, ಸಿದ್ಧಾರ್ಥ ಅವರ ಪ್ರಕರಣದ ನಂತರ ನಾನೊಬ್ಬ ರಾಜಕೀಯ ವಿಶ್ಲೇಷಣೆಕಾರನಾಗಿ ನಿಷ್ಕರ್ಷಕ್ಕೆ ತಲುಪಿದ್ದೇನು ಅಂತಂದರೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ನೋ ದ ಫುಲ್ ಟ್ರೂತ್, ಏನನ್ನೂ ಕೂಡ ನಮ್ಮ ಕಡೆ ಮುಂಗಾಲು ಪುಟ್ಗಿ ಅಂತಾರೆ, ಆ ರೀತಿಯ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಪ್ರದೀಪ್ ಈಶ್ವರ್ ಹೇಳ್ತಾಯಿದ್ರು, ಅವರು ಅಲ್ಲಿ ಹೋಗಿ ಯಾಕೆ ಹೊಡೆದ್ರು ಅಂತ. ಬೆಂಗಳೂರು ಪೊಲೀಸರು ಹೇಳ್ತಾರೆ ಬಾಗಿಲ ಹಾಕ್ಕೊಂಡು ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದು. ಈಗ ಪ್ರದೀಪ್ ಈಶ್ವರು ಇನ್ವೆಸ್ಟಿಗೇಷನ್ ಮಾಡ್ತಾರಾ? ಐ ಡೋಂಟ್ ನೋ. ಅವರು ಹೇಳಿಕೆ ಕೊಡುವಲ್ಲಿ ಸ್ವತಂತ್ರರು, ಬಟ್ ಆ ಹೇಳಿಕೆಗಳಿಗೆ ಅರ್ಥ ಉಂಟಾ ಅಂತಕ್ಕಂಥದ್ದು ಪ್ರಶ್ನೆ. ಟ್ಯಾಕ್ಸ್ ಟೆರರಿಸಮ್ ನಡೆಯಲ್ವಾ? ನಿಶ್ಚಿತವಾಗಿ ನಡೀತದೆ. ಭಾರತದಂಥ ದೇಶದಲ್ಲಿ ಒಂದು ಸಣ್ಣ ಪೊಲೀಸ್ FIRನಿಂದ ಹಿಡಿದು CBIನ ಇನ್ವೆಸ್ಟಿಗೇಷನ್ವರೆಗೆ ಮಾನಸಿಕವಾಗಿರ್ತಕ್ಕಂಥ ಟಾರ್ಚರ್ ಕೊಡಲಾಗತ್ತೆ ಅಂತಕ್ಕಂಥದ್ರಲ್ಲಿ ಅದು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ ಅಂತ ಪ್ರಶ್ನೆ ಇರಲ್ಲ. ಅದರಲ್ಲಿ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನನ್ನು ನಡೆಸಲ್ಲ. ಕಾಲಕ್ಕೆ ಏನನ್ನು ಮಾಹಿತಿ ಕೊಡಬೇಕು ಅದನ್ನು ಕೊಡೋಲ್ಲ. ಮಾಧ್ಯಮಗಳಿಗೂ ಕೂಡ ದಾರಿ ತಪ್ಪಿಸಿರ್ತಕ್ಕಂಥ ನೂರಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಹೀಗಾಗಿ ಟ್ಯಾಕ್ಸ್ ಟೆರರಿಸಮ್ ಇಲ್ಲ ಅಂತಕ್ಕಂಥದ್ದನ್ನು ಸಾರಾಸಗಟ್ಟಾಗಿ ಯಾರೂ ಕೂಡ ಹೇಳುವ ಸ್ಥಿತಿಯಲ್ಲಿಲ್ಲ. ಮೋಹನ್ ದಾಸ್ ಪೈ ಅವರು ಸ್ವತಃ ಒಬ್ಬ ಉದ್ಯಮಿ ಇದ್ದಾರೆ. ಹೀಗಾಗಿ ಈ ಥರದ ನಾನಾ ರೀತಿಯ ಟ್ಯಾಕ್ಸ್ನ ನೋಟಿಸ್ಗಳಿಂದ ಹಿಡಿದು ಟ್ಯಾಕ್ಸ್ನ ರೇಡ್ವರೆಗೆ ಎದುರಿಸಿರ್ತಾರೆ. ಅದು ಒಂದು ಭಾಗ. 2ನೇ ಭಾಗ ಆದರೆ ಇದರಲ್ಲಿ ಪರ್ಟಿಕ್ಯುಲರ್ ಕೇಸನ್ನು ತೆಗೆದುಕೊಂಡು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಸಿಜೆ ರಾಯ್ ಏನಿದ್ರು, ಯಾಕೆ IT ತನಿಖೆ, ಈಗ ಕೊಚ್ಚಿನಿಂದ ಬಂದ ಅಧಿಕಾರಿಗಳು ಏನು ನಡೆಸ್ತಾ ಇದ್ರು, ಆ ತನಿಖೆ ಏನಿತ್ತು? ಈಗ ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ, 1ನೇ ದಿನ ನೀವು ರೇಡ್ ನಡೆದಾಗಲೇ ನಿಮಗೇನೂ ಆಗಲಿಲ್ಲ, ನಂತರ ನೀವು ಪ್ರೊಹಿಬಿಟಿವ್ ಆರ್ಡರ್ ಇದ್ದಾಗ ನೀವು ಗುಂಡು ಹಾಕ್ಕೊಂಡ್ರಿ, ಯಾಕೆ ಹಾಕ್ಕೊಂಡ್ರಿ ಅಂತಕ್ಕಂಥದ್ದು ಅಂತಿಮ ಸತ್ಯ ಹೊರಗಡೆ ಬರುವವರೆಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಇವ್ರ ಸರ್ಕಾರ ಇದ್ದಾಗ ಅವರು ಆರೋಪ ಮಾಡ್ತಾರೆ, ಅವ್ರ ಸರ್ಕಾರ. ಈಗ ನಾವು DK ರವಿ ಪ್ರಕರಣ ನೋಡಲಿಲ್ವಾ? ನಾವು ಮಾಧ್ಯಮಗಳು ಕೂಡ ಬೇಸ್ಟ್ ಬಿದ್ವಲ್ಲ.
3-4 ದಿನಗಳ ಕಾಲ ನಾವು ಡಿ ಕೆ ರವಿ ಪ್ರಕರಣದಲ್ಲಿ ಮಾಧ್ಯಮಗಳು ನಾವಾಗಿ ವರದಿ ಮಾಡಿರ್ತಕ್ಕಂಥ ರೀತಿಯ ನಂತರ ಸತ್ಯ ಬೇರೆ ಇತ್ತು, ಚಾರ್ಜ್ ಶೀಟ್ನಲ್ಲಿ ಬೇರೆ ಅಂಶಗಳು ಬೆಳಕಿಗೆ ಬಂದವು ಪೊಲೀಸ್ ತನಿಖೆಯಲ್ಲಿ. ಹೀಗಾಗಿ ನನಗನ್ಸುತ್ತೆ ಸಿ ಜೆ ರಾಯ್ ಪ್ರಕರಣದಲ್ಲೂ ಕೂಡ ಯಾವುದನ್ನೂ ಕೂಡ ಪ್ರಿಯಾಂಪ್ಟ್ ಮಾಡಿ ಹೀಗೇ ಆಗಿದೆ ಇದಮಿತ್ತಮ್ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ನನಗನ್ಸುತ್ತೆ ಈಗ ಸಿ ಜೆ ರಾಯ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದರ ಪೂರ್ತಿ ತನಿಖೆ ಆಗುವವರೆಗೆ ರಾಜಕೀಯ ಪಕ್ಷಗಳು ಹೇಳಿಕೆ ಕೊಡ್ಬೋದು. ಆದರೆ ಇಲ್ಲ, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಕಾಂಗ್ರೆಸ್ ಮಾತಾಡ್ತಾ ಇದೆ. ಆಗಿದ್ದಲ್ಲಿ ಅನೇಕ ಲಾಕಪ್ ಡೆತ್ಗಳು ನಡೀತಾವಲ್ಲ, ಸಣ್ಣ ವ್ಯಕ್ತಿಯ ಲಾಕಪ್ ಡೆತ್ಗಳು ನಡೀತಾವೆ. ಅದು ಯಾಕೆ ನಡೀತಾವಾಗಿದ್ದರೆ ಆಗ ಅದನ್ನು ಪೊಲೀಸ್ ಅದರ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ತಮ್ಮ ಕೆಲಸ ಮಾಡಲಿಕ್ಕೂ ಒಂದು ರೂಮ್ ಬೇಕಾಗತ್ತೆ. ಹಾಗಿದ್ದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಹೆಂಗೆ ಮಾಡಬೇಕು? ಇದರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ಭಾವನೆ. ಹಾಗಾಗಿ ನನಗನ್ಸುತ್ತೆ ಸಿ ಜೆ ರಾಯ್ ಪ್ರಕರಣದಲ್ಲೂ ಕೂಡ ಅಂತಿಮ ಸತ್ಯ ಬೆಂಗಳೂರು ಪೊಲೀಸರ ತನಿಖೆಯ ನಂತರ ಹೊರಗಡೆ ಬರುವವರೆಗೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಇಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಇನ್ವೆಸ್ಟಿಗೇಷನ್. ಅಲ್ಲೇನಂದರೆ ಅವರೇನು ಅರೆಸ್ಟ್ ಮಾಡಿರಲಿಲ್ಲ ಸಿ ಜೆ ರಾಯನ್ನು, ಓಪನ್ ಆಗಿಬಿಟ್ಟಿದ್ರು. ಸಿ ಜೆ ರಾಯನ್ನ ಅರೆಸ್ಟ್ ಮಾಡಿದ್ರಪ್ಪ, ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ. ಎಂಡ್ ಆಫ್ ದ ಡೇ ನೀವು ಇಷ್ಟು ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿದಾಗ ಇನ್ಕಮ್ ಟ್ಯಾಕ್ಸ್ ಬಂತು, ಇ ಡಿ ಬಂತು, CBI ಬಂತು, ಬೇಡ ಒಂದು ಪೊಲೀಸ್ ಠಾಣೆಯ ನೋಟಿಸ್ ಬಂದರೂ ನಿಮಗೊಂದು ಕಿರಿಕಿರಿ ಆಗುತ್ತೆ. ಹಾಗಿರುವ ಸಂದರ್ಭದಲ್ಲಿ ಈ ಆತ್ಮಹತ್ಯೆ ನಡೆದಿದೆ. ನಮ್ಮ ಭಾರತ ಇದು, ಈ ಆತ್ಮಹತ್ಯೆಗೆ ನಾನಾ ರೀತಿಯ ಪೊಲಿಟಿಕಲ್ ಟಚ್ಗಳನ್ನು ಕೊಡ್ತೀವಿ, ಸ್ಪೆಕ್ಯುಲೇಷನ್ಸ್ಗಳನ್ನು ಮಾಡ್ತೀವಿ. ಬಟ್ ಅಂತಿಮವಾಗಿ ಇದು ಯಾಕಾಯಿತು ಅನ್ನೋದೊಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಆಗಬೇಕು. ನಿಜಕ್ಕೂ IT ಅಧಿಕಾರಿಗಳು ನಿಮಗೆ ಮಾನಸಿಕ ಕಿರುಕುಳವನ್ನು ಕೊಟ್ರ? ನಂಬರ್ 1. ನಂಬರ್ 2, ದೊಡ್ಡ ಪ್ರಮಾಣದಲ್ಲಿ ಲಂಚ ಕೇಳಿದ್ರ? ಕೇರಳದ ಚುನಾವಣೆಗೆ ಹಣ ಕೇಳಿದ್ರ? ಈ ಎಲ್ಲ ಪ್ರಶ್ನೆಗಳು ಪಬ್ಲಿಕ್ ಡೊಮೇನ್ನಲ್ಲಿವೆ. ಯಾವುದನ್ನು ಪುಷ್ಟೀಕರಿಸಲಿಕ್ಕೂ ಸಾಧ್ಯ ಇಲ್ಲ, ಯಾವುದನ್ನು ನಿರಾಕರಿಸಲಿಕ್ಕೂ ನೀವು ಸಾಧ್ಯ ಇಲ್ಲ. ದಟ್ ಕ್ಯಾನ್ ಕಮ್ ಓನ್ಲಿ ಆಫ್ಟರ್ ಇನ್ವೆಸ್ಟಿಗೇಷನ್. ಥರೋ ಇನ್ವೆಸ್ಟಿಗೇಷನ್ನಿಂದ ಮಾತ್ರ. ಯಾಕಂದರೆ ಇದೇನಿದೆ, ಪಾರ್ಟಿ ಪ್ರಿಸಮ್ನಿಂದ ನಾವೆಲ್ಲವನ್ನೂ ಕೂಡ ನೋಡ್ತೀವಿ. ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಕೇರಳಕ್ಕೆ ಹಣ ಕೊಡಿ ಅಂತ. ಅದು ಹೆಂಗೆ ಅವರು ಅಂದರೆ ನನಗೆ ಅರ್ಥ ಆಗಲಿಲ್ಲ ಅದು. ನಂಬರ್ 1, ಆ ಆರೋಪಕ್ಕೆ ತಥ್ಯಗಳೇನಿವೆ? ಪುಷ್ಟೀಕರಿಸಲಿಕ್ಕೆ ನಿಮ್ಮ ಬಳಿ ಏನಾದರೂ ದಾಖಲೆಗಳಿವೆಯಾ? ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಆ ರೀತಿಯ ಆರೋಪ ಮಾಡ್ತಾ ಇದ್ದಾರಾ? ಹಾಗಾಗಿ ನನಗನ್ಸುತ್ತೆ ಬೆಂಗಳೂರು ಪೊಲೀಸರ ಥರೋ ಇನ್ವೆಸ್ಟಿಗೇಷನ್ನ ನಂತರ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ನನಗನ್ಸುತ್ತೆ ದೇ ಶುಡ್ ಕಮ್ ಕ್ಲೀನ್. ವಾಟ್ ಈಸ್ ದ ಸ್ಟೇಟಸ್ ಆಫ್ ಸಿ ಜೆ ರಾಯ್ ಫೈಲ್, ಅದು ಭಾಳ ಮುಖ್ಯ. ಯಾಕಂದರೆ ಅಲ್ಲಿ ಆತ್ಮಹತ್ಯೆ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಮುಂದೆ ಬಂದು, ಈಗ ಬೆಂಗಳೂರು ಗೋವಾ ಸರ್ಕಲ್ನವ್ರೇನು ತನಿಖೆ ಮಾಡ್ತಾ ಇರಲಿಲ್ಲ ಇದನ್ನು. ಕೇರಳದಲ್ಲಿ ಕೊಚ್ಚಿನ್ನಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆಯನ್ನು ಮಾಡ್ತಾಯಿದ್ರು. ಅವರು ಕೂಡ ಈ ಪ್ರಕರಣದಲ್ಲಿ ಏನು ಸ್ಟೇಟಸ್ ಇತ್ತು, ಸಿ ಜೆ ರಾಯ್ ಎಷ್ಟು ಕಟ್ಟಬೇಕಿತ್ತು, ಎಷ್ಟು ಆಸ್ತಿ ಉಳ್ಳವರು, ಎಷ್ಟು ಹೊಂದಿದ್ರು, ಏನು ಅಂದರೆ ವಾಟ್ ಈಸ್ ದ ರೀಸನ್ that you put pressure on him and he end of the day he ಅಂದರೆ ಒಂದು ರೀತಿ ಸುಸೈಡ್ ಯಾಕೆ ಮಾಡಿಕೊಂಡ್ರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸಿಗುತ್ತೆ. ಅಲ್ಲಿವರೆಗೆ ಎಲ್ಲರೂ ಸ್ಪೆಕ್ಯುಲೇಷನ್ ಮಾಡ್ತಾ ಇರ್ಬೋದು. ಬಟ್ ನನಗನ್ಸುತ್ತೆ ಭಾವನಾ, ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಜರ್ನಲಿಸ್ಟ್, ಡಿ ಕೆ ರವಿ ಪ್ರಕರಣ, MK ಗಣಪತಿ ಪ್ರಕರಣ, ಸಿದ್ಧಾರ್ಥ್ ಪ್ರಕರಣದ ನಂತರ ಈ ರೀತಿಯ ಸ್ಪೆಕ್ಯುಲೇಷನ್ಸ್ಗಳಲ್ಲಿ ಅರ್ಥ ಇಲ್ಲ. ಲೆಟ್ಸ್ ವೇಟ್ ಫಾರ್ ಬೆಂಗಳೂರು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ. ಇನ್ನೊಂದು ಕಡೆ ಪಿಣರಾಯಿ ವಿಜಯನ್ ಎಲೆಕ್ಷನ್ ಇರೋದ್ರಿಂದ ಯಾವ ವಿವಾದನೂ ಬಿಡಲ್ಲ ಅಂತ ಅನ್ನಿಸ್ತಾ ಇದೆ. ಸೆಂಟ್ರಲ್ ಇವಾಗ ಪತ್ರ ಬರೆದಿದ್ದಾರೆ. ಪೊಲಿಟಿಕಲ್ ಪಾರ್ಟಿಗಳ ಕೆಲಸ ಚುನಾವಣೆ, ಆಮೇಲೆ ಕ್ರಿಶ್ಚಿಯನ್ ವೋಟ್ಸ್ಗಳಲ್ಲಿ ಜಾಸ್ತಿ ಇವೆ, ದ್ಯಾಟ್ ಈಸ್ ಆಲ್ಸೋ ಎ ರೀಸನ್. ಮಲಯಾಳಿ ಒಬ್ಬರು ಕರ್ನಾಟಕದಲ್ಲಿ ತೀರ್ಕೊಂಡಿದ್ದಾರೆ, ದ್ಯಾಟ್ ಈಸ್ ಆಲ್ಸೋ ಎ ರೀಸನ್. ಹಾಗಾಗಿ ಪಿಣರಾಯಿ ವಿಜಯನ್ ಕೋಗಿಲದಲ್ಲಿ ಬಂದರೂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾ ಇದ್ದಾರೆ, ಸಿ ಜೆ ರಾಯ್ ಪ್ರಕರಣದಲ್ಲೂ ಟ್ವೀಟ್ ಮಾಡ್ತಾ ಇದ್ದಾರೆ. ಎಂಡ್ ಆಫ್ ದ ಡೇ ಇಟ್ ಇಸ್ ಪಾಲಿಟಿಕ್ಸ್. ಆ ಪಾಲಿಟಿಕ್ಸನ್ನು ಹೊರತುಪಡಿಸಿ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂಶಗಳು ಬೆಳಕಿಗೆ ಬರ್ತವೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.